ಜಂಕ್ ಆಹಾರದ ಬಳಕೆ ಹೆಚ್ಚಳಕ್ಕೆ ಕಾರಣಗಳ ಕುರಿತ ಸ್ಪೋಕನ್ ಟ್ಯುಟೋರಿಯಲ್ಗೆ ಸುಸ್ವಾಗತ. ಅದರ ಕುರಿತು ಈ ಅಭ್ಯಾಸ ವರ್ಗದಲ್ಲಿ ಹೆಚ್ಚು ತಿಳಿದುಕೊಳ್ಳೋಣ. ಜಂಕ್ ಆಹಾರ ಸೇವನೆಯ ಹೆಚ್ಚಳಕ್ಕೆ ಕಾರಣವಾಗುವ ಅಂಶಗಳು, ನಮ್ಮ ಆಹಾರದಲ್ಲಿ ಜಂಕ್ ಆಹಾರವನ್ನು ತಪ್ಪಿಸುವ ಮಾರ್ಗಗಳು. ಜಂಕ್ ಆಹಾರವು ಹೆಚ್ಚಿನ ಮಟ್ಟದ ಸಕ್ಕರೆ, ಉಪ್ಪು, ಸಂಸ್ಕರಿಸಿದ ಕೊಬ್ಬು ಮತ್ತು ಹಿಟ್ಟನ್ನು ಒಳಗೊಂಡಿರುತ್ತದೆ. ಜಂಕ್ ಆಹಾರ ಸೇವನೆಯಿಂದಾಗುವ ಅಪಾಯವನ್ನು ಮತ್ತೊಂದು ತರಗತಿಯಲ್ಲಿ ಚರ್ಚಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಈಗ ನಾವು ಆಹಾರ ಸೇವನೆಯ ಹೆಚ್ಚಳಕ್ಕೆ ಕಾರಣವಾಗುವ ಅಂಶಗಳನ್ನು ತಿಳಿದುಕೊಳ್ಳೋಣ. ಜಂಕ್ ಆಹಾರ ಇತ್ತೀಚಿನ ದಿನಗಳಲ್ಲಿ ಸುಲಭವಾಗಿ ದೊರೆಯುತ್ತದೆ. ಇವುಗಳನ್ನು ಎಲ್ಲ ಅಂಗಡಿಗಳಲ್ಲಿ, ಶಾಲಾ ಕ್ಯಾಂಟೀನ್ಗಳಲ್ಲಿ, ರಸ್ತೆ ಬದಿ ವ್ಯಾಪಾರಿಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಪಡೆಯುತ್ತೀರಿ. ಈ ರೀತಿ ಜಂಕ್ ಆಹಾರ ಸೇವನೆಯ ಹೆಚ್ಚಳಕ್ಕೆ ಮತ್ತೊಂದು ಕಾರಣವನ್ನು ನೋಡೋಣ. ತಾಯಂದಿರು ಮನೆ ಮತ್ತು ಕಚೇರಿ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಅವರು ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಆಹಾರ ತಿಂಡಿಗಳನ್ನು ಮಾಡಲು ಸಮಯ ಇರುವುದಿಲ್ಲ. ಅದಕ್ಕಾಗಿ ತಾಯಂದಿರು ಮಕ್ಕಳಿಗೆ ತಿಂಡಿ ಖರೀದಿಸಲು ಹಣ ಕೊಡುತ್ತಾರೆ. ಮಕ್ಕಳು ಆ ಹಣದಿಂದ ಚಾಕೊಲೇಟ್, ಐಸ್ ಕ್ರೀಮ್ ಅಥವಾ ಚಿಪ್ಸ್ ಈ ರೀತಿಯ ಕುರುಕುಲು ತಿಂಡಿಗಳನ್ನು ಕೊಂಡುಕೊಳ್ಳುತ್ತಾರೆ. ಮೇಲಾಗಿ ಜಂಕ್ ಆಹಾರವು ಆರೋಗ್ಯದಾಯಕ ಆಹಾರಕ್ಕಿಂತ ಅಗ್ಗವಾಗಿದೆ. ಉದಾಹರಣೆಗೆ ಚಪಾತಿ, ಕಾಳು, ತರಕಾರಿಗಳ ಆಹಾರ ಸ್ವಲ್ಪ ದುಬಾರಿ. ಅದಕ್ಕೆ ಜನರು ಇವೆಲ್ಲವುಗಳಿಗಿಂತ ಅಗ್ಗವಾದ ಸಮೋಸ, ಬಿಸ್ಕತ್, ಕುರುಕುಲು ತಿಂಡಿಗಳನ್ನು ಆರಿಸುತ್ತಾರೆ. ಕೆಲವೊಮ್ಮೆ ತಂದೆ ತಾಯಿಗಳು ಮಕ್ಕಳ ಬೇಕು ಬೇಡಗಳನ್ನು ನಿರ್ಲಕ್ಷಿಸುತ್ತಾರೆ. ಮಕ್ಕಳು ಕೆಲವೊಮ್ಮೆ ಸಾಂಪ್ರದಾಯಿಕ ಮನೆಯ ಆಹಾರಗಳಿಂದ ಬೇಸರಗೊಳ್ಳುತ್ತಾರೆ. ಸಾಂಪ್ರದಾಯಿಕ ಆಹಾರಗಳಲ್ಲಿ ವೈವಿಧ್ಯತೆಯ ಕೊರತೆಯಿಂದಾಗಿ ಮಕ್ಕಳು ಜಂಕ್ ಆಹಾರವನ್ನು ಅಪೇಕ್ಷಿಸುತ್ತಾರೆ. ಅವರಿಗೆ ಇವು ಬಹಳ ರುಚಿಕರ ಎನಿಸುತ್ತವೆ. ಈ ರೀತಿಯ ಸಕ್ಕರೆ ಹೆಚ್ಚಿರುವ ಜಂಕ್ ಆಹಾರ ಸೇವನೆಯಿಂದ ಮೆದುಳಿನಲ್ಲಿ ಡೋಪಮಿನ್ ಎಂಬ ರಾಸಾಯನಿಕ ಉತ್ಪತ್ತಿಯಾಗುತ್ತದೆ. ಅದು ನಮ್ಮಲ್ಲಿ ಬಹಳ ಪ್ರಮಾಣದ ಆನಂದ ಮತ್ತು ಖುಷಿಕರ ಭಾವನೆಗಳನ್ನು ಹೆಚ್ಚಿಸುತ್ತದೆ. ಇದರಿಂದ ಜಂಕ್ ಆಹಾರಕ್ಕೆ ದಾಸರಾಗಿ ಇನ್ನೂ ಬೇಕು ಎನ್ನುವ ಭಾವನೆಯನ್ನು ಹೊಂದುತ್ತೇವೆ. ಹಾಗೂ ಜಂಕ್ ಆಹಾರದ ಹೆಚ್ಚಿನ ಸೇವನೆಯ ಮೂಲಕ ಆನಂದವಾಗಿರಲು ಬಯಸುತ್ತೇವೆ. ಇದು ಸರ್ವೇಸಾಮಾನ್ಯ ಒತ್ತಡದಲ್ಲಿ, ಖಿನ್ನತೆಯಲ್ಲಿ, ಒಂಟಿತನದಲ್ಲಿ ಮತ್ತು ಆತಂಕದಲ್ಲಿ ಕಾಣಿಸುತ್ತದೆ. ಜಂಕ್ ಆಹಾರವನ್ನು ಬಯಸಲು ಮತ್ತೊಂದು ಕಾರಣವೆಂದರೆ ಜಾಹೀರಾತುಗಳ ಆಕರ್ಷಣೆ. ಈ ಜಾಹೀರಾತುಗಳು ಯಾವಾಗಲೂ ಆಕರ್ಷಕವಾಗಿದ್ದು ದಾರಿ ತಪ್ಪಿಸುತ್ತವೆ. ಮಕ್ಕಳು ಮತ್ತು ಹದಿಹರೆಯದವರು ಬೇಗ ಇದರ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಗೆಳೆಯರು ನಮ್ಮ ಆಹಾರ ಆಯ್ಕೆಗಳನ್ನು ಅಡ್ಡಿಪಡಿಸುತ್ತಾರೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿನಿ ಶಾಲೆಗೆ ಚಪಾತಿ ಮತ್ತು ಕಾಯಿ ಪಲ್ಯಗಳ ಆಹಾರವನ್ನು ತೆಗೆದುಕೊಂಡು ಹೋಗುತ್ತಾಳೆ. ಆಕೆಯ ಗೆಳತಿಯು ಜಂಕ್ ಆಹಾರವನ್ನು ತಂದರೆ ಅವಳು ಕೂಡ ಅಂತಹ ಆಹಾರಗಳನ್ನು ಬಯಸುತ್ತಾಳೆ. ಇದು ನಮ್ಮ ಸುತ್ತಮುತ್ತಲಿನವರ ಆಹಾರ ಪದ್ಧತಿಗಳು, ನಮ್ಮ ಆಹಾರ ಅಭ್ಯಾಸಗಳನ್ನು ಕೆಡಿಸುವುದನ್ನು ತೋರಿಸುತ್ತವೆ. ಈಗ ಜಂಕ್ ಆಹಾರ ಸೇವನೆಯನ್ನು ತಪ್ಪಿಸುವ ಮಾರ್ಗಗಳನ್ನು ನೋಡೋಣ. ಮಕ್ಕಳು ಮತ್ತೊಬ್ಬರನ್ನು ನೋಡಿ ಕಲಿಯುತ್ತಾರೆ ಎಂಬುದನ್ನು ತಂದೆ ತಾಯಿಗಳು ತಿಳಿದುಕೊಳ್ಳಬೇಕು. ತಂದೆ ತಾಯಿಗಳ ಆರೋಗ್ಯಕರ ಆಹಾರ ಕ್ರಮವನ್ನು ನೋಡಿ ಮಕ್ಕಳು ಸರಿಯಾದ ಆಹಾರವನ್ನು ಅನುಸರಿಸುವಲ್ಲಿ ಪ್ರೇರಿತರಾಗುತ್ತಾರೆ. ಆದ್ದರಿಂದ ತಂದೆ ತಾಯಿಗಳು ಅವರಿಗೆ ಒಳ್ಳೆಯ ಆದರ್ಶಪ್ರಾಯರಾಗಿರಬೇಕು. ದಯಮಾಡಿ ಜಂಕ್ ಆಹಾರವನ್ನು ಎಂದಿಗೂ ಬಹುಮಾನವನ್ನಾಗಿ ಮಾಡಬೇಡಿ. ಕೆಲವು ಸಂದರ್ಭಗಳಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಜಂಕ್ ತಿಂಡಿಗಳನ್ನು ಬಹುಮಾನವಾಗಿ ಕೊಡುತ್ತಾರೆ. ಉದಾಹರಣೆಗೆ, ಅವರು ಶಾಲಾ ಕೆಲಸ ಮುಗಿಸಲು ಅಥವಾ ಒಳ್ಳೆಯ ಅಂಕಗಳನ್ನು ಗಳಿಸಲು. ಇದರಿಂದ ಮಕ್ಕಳಿಗೆ ಈ ಆಹಾರ ಒಳ್ಳೆಯದೆಂಬ ಸಂದೇಶ ಹೋಗುತ್ತದೆ. ದೊಡ್ಡವರಾದಂತೆ ಅದೇ ಅವರಿಗೆ ಅಭ್ಯಾಸವಾಗುತ್ತದೆ. ಆದ್ದರಿಂದ ಮಕ್ಕಳಿಗೆ ಬಹುಮಾನವಾಗಿ ಜಂಕ್ ಆಹಾರವನ್ನು ಎಂದಿಗೂ ನೀಡಬೇಡಿ. ಟಿವಿ ನೋಡುವಾಗ ಮತ್ತು ಮೊಬೈಲ್ ಅನ್ನು ಉಪಯೋಗಿಸುವಾಗ ಊಟ ಮಾಡುವುದು ಮತ್ತು ತಿಂಡಿ ತಿನ್ನದಂತೆ ಎಚ್ಚರವಹಿಸಬೇಕು. ಟಿವಿ ನೋಡುವಾಗ ಆಹಾರ ಸೇವಿಸುವುದರಿಂದ ನಮ್ಮ ಮನಸ್ಸು ವಿಚಲಿತಗೊಳ್ಳುತ್ತದೆ. ಆದ್ದರಿಂದ ಎಷ್ಟು ತಿಂದರೂ ನಮಗೆ ತೃಪ್ತಿಯಾಗುವುದಿಲ್ಲ ಮತ್ತು ಹೆಚ್ಚು ಆಹಾರ ಸೇವಿಸುತ್ತೇವೆ. ಇನ್ನೊಂದು ಸಂಗತಿ ಏನೆಂದರೆ, ತಾಯಂದಿರು ಊಟದಲ್ಲಿ ವೈವಿಧ್ಯತೆಯನ್ನು ತರಲು ಪರಿಗಣಿಸಬೇಕು. ಮಕ್ಕಳ ನಿತ್ಯ ಆಹಾರವನ್ನು ಅತ್ಯಾಕರ್ಷವಾಗಿ ಮಾಡಬಹುದು.
ಅದನ್ನು ವರ್ಣರಂಜಿತವಾಗಿ ಮತ್ತು ಗಾಢವಾದ ಪೋಷಕಾಂಶಗಳು ಕೂಡಿರುವಂತೆ ಮಾಡಬೇಕು. ವಿವಿಧ ಆಹಾರ ಗುಂಪುಗಳ ಪದಾರ್ಥಗಳನ್ನು ಉಪಯೋಗಿಸುವುದರ ಮೂಲಕ ಸಮತೋಲನ ಸಾಧಿಸಬೇಕು. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡಬಹುದು. ಸಾದಾ ಅನ್ನಕ್ಕೆ ಬೇಳೆಗಳು, ತರಕಾರಿಗಳನ್ನು ಅಥವಾ ಮೊಟ್ಟೆಗಳನ್ನು ಸೇರಿಸಿ ರುಚಿ ಹೆಚ್ಚಿಸಬಹುದು. ಹೀಗೆ ಮಾಡುವುದರಿಂದ ಮಕ್ಕಳು ಮನೆಯ ಊಟಕ್ಕೆ ಕಾತರರಾಗಿರುತ್ತಾರೆ. ಆಹಾರವನ್ನು ತಯಾರಿಸುವ ಮೊದಲು ಮಕ್ಕಳ ಬೇಕು ಬೇಡಗಳನ್ನು ಪರಿಗಣಿಸಬೇಕು. ಮಕ್ಕಳು ಯಾವುದಾದರೂ ನಿರ್ದಿಷ್ಟ ಪದಾರ್ಥವನ್ನು ಇಷ್ಟಪಡದಿದ್ದರೆ ಆಗ ಬೇರೆ ಆಹಾರಗಳಲ್ಲಿ ಅವುಗಳನ್ನು ಮರೆಮಾಚಬೇಕು. ಉದಾಹರಣೆಗೆ, ಕೆಲವು ಮಕ್ಕಳು ತರಕಾರಿಗಳನ್ನು ಬಯಸುವುದಿಲ್ಲ. ಅದಕ್ಕೆ ನೀವು ತರಕಾರಿಗಳನ್ನು ಪರಾಠ, ಸಮೋಸ, ಚಪಾತಿ ಅಥವಾ ಕಟ್ಲೆಟ್ಗಳಲ್ಲಿ ಸೇರಿಸಿ ಕೊಡಬಹುದು. ತರಕಾರಿಗಳನ್ನು ಸಣ್ಣ ಹೋಳುಗಳಾಗಿ ಮಾಡಿಯಾಗಲಿ ಅಥವಾ ಪ್ಯೂರಿ ಮಾಡಿ ಸೂಪ್ನಂತೆ ಮಾಡಬಹುದು. ಜಂಕ್ ಆಹಾರದ ಬದಲಾಗಿ ಆರೋಗ್ಯಯುತ ಆಹಾರವನ್ನು ಬಳಸಲು ಪ್ರಯತ್ನಿಸಬೇಕು. ಉದಾಹರಣೆಗೆ, ವಡೆ, ಸಮೋಸ, ಬಿಸ್ಕೆಟ್ಗೆ 5 ರಿಂದ 10 ರೂಪಾಯಿಗಳಷ್ಟು ಖರ್ಚಾಗುತ್ತದೆ. ಅದೇ ಹಣದಲ್ಲಿ 2 ಮೊಟ್ಟೆ ಮತ್ತು 1 ಗ್ಲಾಸ್ ಹಾಲು ಸೇವಿಸಬಹುದು. ಮಾರುಕಟ್ಟೆಯಲ್ಲಿ ಸಿಗುವ ರುಚಿ ಹೆಚ್ಚಿಸುವ ಪುಡಿಗಳನ್ನು ಮಕ್ಕಳ ಹಾಲಿಗೆ ಸೇರಿಸಬೇಡಿ. ಅದರ ಬದಲಾಗಿ ಹಾಲಿನಲ್ಲಿ ಅರಿಶಿನ ಪುಡಿ ಅಥವಾ ಬಾದಾಮಿಯಂತಹ ಬೀಜಗಳ ಪುಡಿಯನ್ನು ಸೇರಿಸಬಹುದು. ಕೆಚಪ್ ಮತ್ತು ಸಾಸ್ಗಳ ಬದಲಿಗೆ ಒಣ ಬೀಜ ಅಥವಾ ಇತರ ಬೀಜಗಳ ಚಟ್ನಿ ಅಥವಾ ಚಟ್ನಿ ಪುಡಿಯನ್ನು ಮಾಡಬಹುದು. ಚಿಪ್ಸ್ಗೆ ಬದಲಾಗಿ ಹುರಿದ ಕಡಲೆ ಅಥವಾ ಶೇಂಗಾವನ್ನು ತಿನ್ನಬಹುದು. ಜೊತೆಗೆ ಕುದಿಸಲ್ಪಟ್ಟ ಬಟಾಣಿ, ಕಡಲೆ ಹಾಗೂ ಜೋಳಗಳನ್ನು ಬಳಸಬಹುದು. ಸಂಸ್ಕರಿಸಿದ ಹಿಟ್ಟಿನಿಂದ ಮಾಡಿದ ಕರಿದ ಪೂರಿಗಳ ಸೇವನೆ ತಪ್ಪಿಸಬೇಕು. ಅದರ ಬದಲಾಗಿ ವಿವಿಧ ಧಾನ್ಯಗಳಿಂದ ಮಾಡಿದ ಚಪಾತಿ ಮತ್ತು ಪರೋಟಗಳನ್ನು ಉಪಯೋಗಿಸಬೇಕು. ಕೆಟ್ಟ ಕೊಬ್ಬಿನಾಂಶಗಳಿಂದ ಕೂಡಿದ ವನಸ್ಪತಿಯಂತಹ ಎಣ್ಣೆಯ ಬದಲಾಗಿ ಒಳ್ಳೆಯ ಕೊಬ್ಬಿನಾಂಶಗಳಿಂದ ಕೂಡಿದ ಎಣ್ಣೆಯನ್ನು ಬಳಸಬೇಕು. ಉದಾಹರಣೆಗೆ, ಕೊಬ್ಬರಿ ಎಣ್ಣೆ, ಶುದ್ಧ ತುಪ್ಪ, ಬೆಣ್ಣೆಗಳಲ್ಲಿ ಒಳ್ಳೆಯ ಕೊಬ್ಬಿನಾಂಶವಿರುತ್ತದೆ. ಒಣ ಹಣ್ಣುಗಳು, ಬೀಜಗಳು, ಮೊಟ್ಟೆ ಹಾಗೂ ಮೀನಿನಲ್ಲಿಯೂ ಒಳ್ಳೆಯ ಕೊಬ್ಬಿನಾಂಶವಿರುತ್ತದೆ. ತಂಪು ಪಾನೀಯಗಳನ್ನು ಮತ್ತು ಟೆಟ್ರಾಪ್ಯಾಕ್ಗಳಲ್ಲಿನ ಹಣ್ಣಿನ ರಸಗಳನ್ನು ಕುಡಿಯಬಾರದು. ಅದರ ಬದಲಾಗಿ ನೀವು ನೀರು, ನಿಂಬೆ ಶರಬತ್, ಎಳೆನೀರು, ಮಜ್ಜಿಗೆ ಅಥವಾ ಹಾಲನ್ನು ಕುಡಿಯಬೇಕು. ಶೇಖರಿಸಿದ ಹಣ್ಣಿನ ರಸದ ಬದಲಾಗಿ ಋತುಮಾನಕ್ಕೆ ಸಿಗುವ ಹಣ್ಣುಗಳನ್ನು ತಿನ್ನಲು ಪ್ರೋತ್ಸಾಹಿಸಬೇಕು. 2 ವರ್ಷದ ಒಳಗಿನ ಮಕ್ಕಳಿಗೆ ಸಂಸ್ಕರಿತ ಹಣ್ಣಿನ ರಸಗಳನ್ನು, ಸಿಹಿ ಪಾನೀಯಗಳನ್ನು ಕೊಡಬಾರದು. ದಿನದಲ್ಲಿ ಕಾಫಿ ಮತ್ತು ಟೀಗಳ ಬಳಕೆಯನ್ನು ನಿರ್ಬಂಧಿಸಿಕೊಳ್ಳಬೇಕು. ಅರ್ಧ ಕಪ್ ಅಥವಾ 100 ಮಿಲಿಯಷ್ಟು ಚಹಾ ಪಾನೀಯಗಳನ್ನು 5 ರಿಂದ 9 ವಯಸ್ಸಿನ ಮಕ್ಕಳಿಗೆ ಕೊಡಬಹುದು. ವಯಸ್ಕರಿಗೆ 1 ಕಪ್ ಅಥವಾ 200 ಮಿಲಿಯಷ್ಟು ಚಹಾ ಕಾಫಿಯನ್ನು ಕೊಡಬಹುದು. ಏನೇ ಆದರೂ 5 ವರ್ಷದ ಕೆಳಗಿನ ಮಕ್ಕಳಿಗೆ ಟೀ, ಕಾಫಿ ಕೊಡುವುದನ್ನು ತಪ್ಪಿಸಬೇಕು. ಮಕ್ಕಳು ಮತ್ತು ವಯಸ್ಕರು ಕಾರ್ಬೋನೇಟೆಡ್ ಪಾನೀಯಗಳನ್ನು ಪೂರ್ಣವಾಗಿ ವರ್ಜಿಸಬೇಕು. ಜಂಕ್ ಫುಡ್ ಸೇವನೆಯನ್ನು ವಾರಕ್ಕೊಮ್ಮೆ ಮಾತ್ರ ಮಿತಿಗೊಳಿಸಬೇಕು. ಸರಿಯಾದ ಪದಾರ್ಥಗಳಿಂದ ಕೂಡಿದ ಮನೆಯ ಆಹಾರ ಜಂಕ್ ಆಹಾರಕ್ಕಿಂತಲೂ ಹೆಚ್ಚು ಆರೋಗ್ಯಯುತವಾಗಿರುತ್ತದೆ. ನೆನಪಿಡಿ, ಹವ್ಯಾಸಗಳನ್ನು ಬೆಳೆಸಿಕೊಳ್ಳಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಆದ್ದರಿಂದ ಮಕ್ಕಳಿಗೆ ಸಣ್ಣವರಿದ್ದಾಗಿನಿಂದಲೇ ಒಳ್ಳೆಯ ಆಹಾರ ಸೇವನೆ ಕ್ರಮವನ್ನು ಕಲಿಸಬೇಕು. ಈ ಮೌಖಿಕ ಅಭ್ಯಾಸ ವರ್ಗ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು.